ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಡಿ9 ನ್ಯೂಸ್ಗೆ ಸ್ವಾಗತ. ಜಮಖಂಡಿ ನಗರದಲ್ಲಿ ಏಪ್ರಿಲ್ 30ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವ ಕಾರ್ಯಕ್ರಮದ ಅದ್ದೂರಿಯಾಗಿ ಜರುಗಲಿದೆ ಎಂದು ಮಾಜಿ ನಗರಸಭೆಯ ಅಧ್ಯಕ್ಷರಾದಂತಹ ಸಿದ್ದು ಮಿಶಿ ಅವರು ಹೇಳಿದರು. ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಇವರು ಮಾತನಾಡಿದರು. ಏಪ್ರಿಲ್ 30ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ರಾಜರತ್ನನ್ ಅಂಬೇಡ್ಕರ್ ಅವರು, ಮೈಸೂರಿನ ಜ್ಞಾನಪ್ರಕಾಶ ಸ್ವಾಮೀಜಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ತೌಫೀಕ್ ಪಾರತ್ನಳ್ಳಿ, ಯಮನಪ್ಪ ಗುಣದಾಳ್, ಸೂರಜ್ ಕುಡ್ರಾನಿ, ಶ್ರೀನಾಥ್ ನವನಿ, ಕುಶಾಲ್ ವಾಗ್ಮೊರೆ, ಶಶಿಧರ್ ಮಿಶಿ, ಪವನ್ ಸುತ್ತಾರ್, ರಾಘು ನವನಿ, ಡಿಜೆ ನಾಗಾ ಸೇರಿದಂತೆ ಅನೇಕರು ಇದ್ದರು. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ತಾ, ಅದೇ ರೀತಿ ನಮ್ಮ ಎಲ್ಲ ಏನು ಅಣ್ಣ ತಮ್ಮಂದಿರು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸರಿ ಪ್ರತಿ ವರ್ಷಕ್ಕಿಂತ ಈ ಸರಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಜಮಖಂಡಿಯ ರುದ್ರಸ್ವಾಮಿಪೇಟದ ತರುಣ ಸಂಘದ ಎಲ್ಲ ಯುವಕರು ಸೇರಿ ಈ ತಾಯಂದಿರಿಗೆ ಸೀರೆ ಕೊಡೋ ಮುಖಾಂತರ ಒಂದು ಮೆರವಣಿಗೆ ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಜಯಂತಿ, ಅದರ ಜೊತೆಯಲ್ಲಿ ಬುದ್ಧ ಬಸವ ಶಿವಾಜಿ ಮಹಾರಾಜ್ ಅವರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಸೇರಿ, ಎಲ್ಲ ಸಮಾಜದವ್ರು ಸೇರಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದ ಯಶಸ್ವಿ ಮಾಡ್ಬೇಕನ್ನುವಂಥದ್ದ ಒಂದು ಎಲ್ಲರಿಗೂ ಮನವಿ ಅಂತೇಳಿ ನಾನು ನನ್ನ ಕಡೆಯಿಂದ ಕೇಳ್ಕೊತೀನಿ. ಮತ್ತು ಈ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲ್ನಲ್ಲಿ ಪ್ರಾರಂಭ ಆಗುತ್ತದೆ ಮತ್ತು ಸಾಯಂಕಾಲ ರ್ಯಾಲಿ ಅದು ಐತಿ, ಯಮನಪ್ಪನ ಅವ್ರು ಹೇಳ್ತಾರ ಎಲ್ಲ. ಮತ್ತು ಅದರ ಜೊತೆಯಲ್ಲಿ ವಿಶೇಷವಾದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಮೊಮ್ಮಗ ಆದ ರಾಜರತ್ನ ಅಂಬೇಡ್ಕರ್ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಕ್ಕೆ ಎಲ್ಲರೂ ಬರ್ಬೇಕನ್ನತ್ತೆ ನಾವು ವಿನಂತಿ ಮಾಡ್ಕೊತೀವಿ. ಇವತ್ತು ವಿಷಯ ಏನಂದ್ರೆ, ನಾಳೆ ಬುಧವಾರ 30ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ. ಅದು ಹಬ್ಬದ ವಾತಾವರಣ ಟೈಪ್. ಬಾಬಾ ಸಾಹೇಬ್ ಜಯಂತಿ ಅತಿ ಸಲ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಒಕ್ಕಟ್ಟಾಗಿ ತರುಣ ಸಂಘ ವತಿಯಿಂದ ಈ ಕಾರ್ಯಕ್ರಮ ರೂಪುಗೊಂಡಿತ್ತೆ. ಈ ಬಾಬಾ ಸಾಹೇಬ್ ಜಯಂತಿ ಮಾಡ್ಬೇಕಾದ್ರೆ ಇವತ್ತು ದಲಿತರಿಗಟ್ಟ ಸೀಮಿತ ಅಲ್ಲ, ನಾಯಕ ಅಲ್ಲ. ಇವತ್ತು ದೇಶದಾಗ ಎಲ್ಲಾರ್ಗಿ ಕಾಪಾಡುವಂತ ಸಂವಿಧಾನ ಬರೆದಂತ ಮಹಾನಾಯಕ ಅಂದ್ರೆ ಜಾತ್ರೆ ಅದು. ಆ ಜಾತ್ರೆಗೆ ನಾವೇನು ಯಾವತ್ತು ನಾವು ಮಾಡ್ಕೊತ ಬಂದಿವತ್ತು ಹೇಳಿ ನಾವು ಅದನ್ನ ಮಾಡಬೇಕಾಕತಿ. ಉಳಿದವರು ಆ ಜಾತಿ ಈ ಜಾತಿ ಅನ್ನೋಂತ ಎಲ್ಲ ಬಾಬಾ ಸಾಹೇಬನ ಜಾತ್ರೆಗೆ ಬಂದ ಯಶಸ್ಸು ಕೊಡ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಹೇಳ್ಕೊತೇನೆ. ಇದನ್ನು ವಿಶೇಷ ಅಂದ್ರೆ, ನಿಮ್ಮಲ್ಲಿ ಹಳ್ಳಿಯಾಗ ನಮ್ಮ ದಲಿತ ಬಾಂಧವರು ವರ್ಷ ನಾವೇನ್ ಮಾಡ್ತೀವೋ ಬಾಬಾ ಸಾಹೇಬ್ ಜಯಂತಿ ಗೋರ್ಮೆಂಟ್ ಕಾರ್ಯಕ್ರಮ ಇರ್ತೈತಿ, ಅದನ್ನ ಯಾರು ಗೆಸ್ಟ್ ಸಿಗೋದಿಲ್ಲ. ಬಾಬಾ ಸಾಹೇಬನ ಅಧ್ಯಯನ ಮಾಡಿದವ್ರು ತರೋಸದ ಯಾರು ಗೆಸ್ಟ್ ಸಿಗೋದಿಲ್ಲ. ಅದ್ರ ಸಲುವಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಟೈಮ್ ತಗೊಂಡ್ ಕಿಸಿಂದ ಒಂದು ಡೇಟ್ ಫಿಕ್ಸ್ ಮಾಡಿ ನಮಗ ಬಾಬಾ ಸಾಹೇಬನ ಚಿಂತಕರು ಯಾರ್ದಾರಪ್ಪ, ನಮ್ಗ ಏನ್ ಮಾಡ್ಯಾನ ಅನ್ನೋದ ಅವ್ರ ಹೇಳಕ್ ನಾವು ಕರೆಸಿರ್ತೀವಿ. ಅದ್ರ ಸಂಬಂಧ ಇವತ್ತ ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮೈಸೂರವರು, ಅದರಂತೆ ನಮ್ಮ ಬಾಬಾ ಸಾಹೇಬ್ ಮೊಮ್ಮಗದಂತ ರಾಜ ರತ್ನ ಅವರು, ಏನೇನೋ ಒಂದು ಜಮಖಂಡಿ ಎಲ್ಲರೂ ಸಹಕಾರ ಕೊಟ್ಟಿವಿ. ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಿ, ನಾವು ಮಾಡ್ತೀವಿ. ಈ ಕಾರ್ಯಕ್ರಮ ನೋಡಬೇಕಾದ್ರೆ ಒಂದು ಇತಿಹಾಸ ಪೂರ್ವಕವಾಗಿ ಕಾರ್ಯಕ್ರಮ. ಇನ್ನು ಮುಂದಿನ ಸಲ ಒಂದು ಅತಿ ವಿಜೃಂಭಣೆ ಒಂದು ಕಾರ್ಯಕ್ರಮ ಮಾಡಬೇಕು. ಅದನ್ನು ಈಗೇನು ಹೇಳೋದಿಲ್ಲ, ಅದು ಮುಂದೆ ಒಂದು ತಿಂಗಳ 2-3 ತಿಂಗಳ ನಾವು ಹೇಳ್ತೀವಿ. ನೀವು ಎಲ್ಲರೂ ದಲಿತರಿಗೆ ಹಬ್ಬಕ್ಕ ಮರಲ್ದ ಎಲ್ಲರೂ ಹಳ್ಳಿ ಜನಾಂಗ, ದಲಿತ ಬಾಂಧವರು, ಸಂಘ ಸಂಘಟನೆಯವರು, ನ್ಯಾಯವಾದಿಗಳು ಎಲ್ಲರೂ ಕೂಡಿ ಕಾರ್ಯಕ್ರಮ ಯಶಸ್ವಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಜಮಖಂಡಿ ನಗರದ ರುದ್ರಸ್ವಾಮಿ ಪೇಟೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತರುಣ ಸಂಘ ಇವರ
ಸಹಯೋಗದೊಂದಿಗೆ ಏನು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿವಿಧ ದಲಿತ ಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಏನೊಂದು ಅಂಬೇಡ್ಕರ್ ಹಬ್ಬ ಅನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ. ಇದರ ಶೀರ್ಷಿಕೆ ಏನಪ್ಪಾ ಅಂದ್ರ ಸಂವಿಧಾನದ ಉಳಿವಿನಲ್ಲಿ ದೇಶದ ಉಳಿವು ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿ, ಅವರ ರಕ್ತ ಏನು ರಾಜರತ್ನ ಅಂಬೇಡ್ಕರ್ ಅವರು ಮರಿ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅವರು ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಮತ್ತು ನಮ್ಮೆಲ್ಲರಿಗೂ ಗೊತ್ತು, ಅವರು ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಳವಳಿಯನ್ನು ಮುನ್ನಡೆಸುವಂತ ಒಬ್ಬ ನಾಯಕರು. ಅವರು ಇದಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಬುಲೆಟ್ ಸ್ವಾಮಿಗಳು, ಸಂವಿಧಾನದ ಸ್ವಾಮಿಗಳು ಅಂತ ಹೇಳಿ ಕರೆಸಿಕೊಳ್ಳುವಂತಹ ನಮ್ಮ ಉರ್ಲಿಂಗ ಪೆದ್ದಿ ಮಠದ, ಮೈಸೂರು ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಪರಮ ಪೂಜ್ಯರು ಆಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದನ ವೇದಿಕೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಚಿಂತಕರು, ಹೋರಾಟಗಾರರು, ಉದ್ಯಮಿಗಳು, ಈಗಾಗಲೇ ನಮ್ಮ ಸಿದ್ದು ಮಿಶಿ ಅವರು ಹೇಳಿದಂತೆ ಎಲ್ಲ ನಮ್ಮ ಜಮಖಂಡಿ ತಾಲೂಕಿನ ಸರ್ವ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ವಿನಂತಿಯೊಂದಿಗೆ 5 ಗಂಟೆಗೆ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಪ್ರಮಾಣದ ಡಿಜೆ ಕಾರ್ಯಕ್ರಮ. ಕೆಲವೊಬ್ರು ಹೇಳ್ತಿರ್ತಾರೆ, ಎಲ್ಲ ಅಂಬೇಡ್ಕರ್ ಅವರಿಗೆ ವಿಷಯ ಬಂದಾಗ ಡಿಜೆಗಳನ್ನ ಹಚ್ಚಿ ಡ್ಯಾನ್ಸ್ ಮಾಡೋದು ತಪ್ಪು, ಹಂಗೆ ಮೆಸೇಜ್ ಕೊಡ್ತಿರ್ತಾರೆ. ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಮೊದಲು ಅಂಬೇಡ್ಕರ್ ಅವರ ಬಗ್ಗೆ ಚಿಂತನೆ ಮಂಥನೆ ಅವರ ಸಿದ್ಧಾಂತದಲ್ಲಿ, ಮತ್ತೆ ಅವರು ನಮ್ಮ ಸಮಾಜಕ್ಕಾಗಿ ಮಾಡಿ ಹೋಗಿರ್ತಕ್ಕಂಥ ದೊಡ್ಡ ಏನು ಕೊಡುಗೆ ಐತಿಲ್ಲ, ಅದಕ್ಕೆ ಏನು ಕೊಟ್ಟರು ಋಣ ತೀರ್ಸಕ್ಕಾಗಲ್ಲ. ಆ ಸಂದರ್ಭದಾಗ ನಮ್ಮವರು ಆ ಡಿಜೆನ ಹಚ್ಚುವ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಿ ಅವರು ಹುಟ್ಟಿದ ಸಂದರ್ಭದಲ್ಲಿ ಒಂದು ಹರ್ಷೋದ್ಗಾರ ಮೊಳಗಲ್ಲಿ ತೇಗಿಸಿ ಇಡೀ ನಗರವನ್ನ ಪ್ರದಕ್ಷಿಣೆ ಹಾಕ್ತಾರೆ ಆ ಡಿಜೆನ ಹಚ್ಚುವ ಮೂಲಕ. ಆ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗವಹಿಸಬೇಕು. ಪ್ರತಿ ವರ್ಷ ಏನಾಗ್ತದೆ ಅಂದ್ರೆ ಡಿಜೆಲ್ ಒಂದು 20-30 ಸಾವಿರ ಜನ ಇರ್ತೀರಿ, ಕಾರ್ಯಕ್ರಮದಲ್ಲಿ ಒಂದು 3-4 ಸಾವಿರ ಜನ ಇರ್ತೀರಿ. ಈ ಸಲ ಹಂಗಾಗಬಾರ್ದು. ದಯವಿಟ್ಟು ಕಾರ್ಯಕ್ರಮಕ್ಕೆ ಬರ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಮ್ಮಗ ಏನ್ ಹೇಳ್ತಾರೆ ಆ ಕಾರ್ಯಕ್ರಮ, ಅವರ ಹಿತನುಡಿಗಳನ್ನು ಕೇಳ್ರಿ, ಸ್ವಾಮೀಜಿ ಹಿತನುಡಿಗಳನ್ನು ಕೇಳ್ರಿ. ಕನಿಷ್ಠ ಅದ್ರೊಳಗೆ ಅರ್ಧ ಆದ್ರೂ ನೀವು ವೇದಿಕೆ ಕಾರ್ಯಕ್ರಮ ಆಗಿರ್ರಿ. ಆಮೇಲೆ ಸಾಯಂಕಾಲ ಅಂತೂ ಎಲ್ಲರೂ ಕೂಡ ಡಿಜೆ ಒಳಗೆ ಭಾಗವಹಿಸೋಣ ಅಂತ ಹೇಳ್ತಾ ನಾನು 2 ಮಾತಿಗೆ ವಿರಾಮ ಮಾಡ್ತೀನಿ. ಥ್ಯಾಂಕ್ ಯು.